ಶ್ರೀ ಕ್ಷೇತ್ರ ಸೊಗಲದಲ್ಲಿ ನವೆಂಬರ್ 8ರಂದು ನಡೆಯಲಿರುವ ಸುವರ್ಣ ಮಹೋತ್ಸವ ಲಕ್ಷ ದೀಪೋತ್ಸವದ ದೇಣಿಗೆ ಸ್ವೀಕಾರ ಕಾರ್ಯಕ್ರಮಕ್ಕೆ ಚಾಲನೆ. ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧಿ ಹೊಂದಿರುವ ಸವದತ್ತಿ ತಾಲೂಕಿನ ಶ್ರೀ ಕ್ಷೇತ್ರ ಸೊಗಲ್ ಜೀರ್ಣೋದ್ಧಾರ ಸಮಿತಿ ರಚನೆಗಾಗಿ 50ನೇ ವರ್ಷದ ಸವಿನೆನಪಿಗಾಗಿ ಸುವರ್ಣ ಮಹೋತ್ಸವ ಹಾಗೂ 25ನೇ ವರ್ಷದ ಲಕ್ಷ ದೀಪೋತ್ಸವದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ನವೆಂಬರ್ 8ರಂದು ನಡೆಯಲಿರುವ ಲಕ್ಷ ದೀಪೋತ್ಸವದ ದೇಣಿಗೆ ಸ್ವೀಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ದೇಣಿಗೆ ಸಂಗ್ರಹ ಪಾವತಿ ಪುಸ್ತಕಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಹಾಲು ಮತದ ಸಮಾಜದವರಿಗೆ ಪಾವತಿ ಪುಸ್ತಕಗಳನ್ನು ನೀಡಿ ಭಕ್ತರ ದೇಣಿಗೆ ಸ್ವೀಕಾರ ಕಾರ್ಯಕ್ರಮಕ್ಕೆ ಬುಧವಾರ ಬೆಳಗ್ಗೆ ಶ್ರೀ ಕ್ಷೇತ್ರ ಸೊಗಲ್ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ವೀರನಗೌಡ ಸಂಗಣ್ಣವರ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇವಸ್ಥಾನಕ್ಕೆ ಜಿಲ್ಲೆ, ರಾಜ್ಯ, ಹೊರ ರಾಜ್ಯಗಳಲ್ಲಿ ಅಪಾರ ಭಕ್ತ ಸಮೂಹವಿದ್ದು ಅತಿ ವಿಜೃಂಭಣೆಯಿಂದ ಲಕ್ಷ ದೀಪೋತ್ಸವ ನೆರವೇರಿಸಲು ಭಕ್ತರು ಅತಿ ಉತ್ಸುಕರಾಗಿದ್ದು ಕಾರ್ಯಕ್ರಮ ಯಶಸ್ವಿಯಾಗಲಿದೆ ಎಂದರು. ಈ ಒಂದು ಲಕ್ಷ ದೀಪೋತ್ಸವದ ಇವತ್ತು ರಶೀದಿ ಬುಕ್ಕನ್ನು ಎಲ್ಲ ಭಕ್ತರಿಗೂ ಇವತ್ತು ವಿತರಣೆ ಮಾಡಲಾಗಿದೆ. ಒಳ್ಳೆಯ ದಿವಸ ಇದ್ದುದಕ್ಕಾಗಿ ಇನ್ನು ಮುಂದಿನ ಒಳ್ಳೆಯ ಒಂದು ಸುವರ್ಣ ಅವಕಾಶಗಳು ನಮ್ಮ ದೇವಸ್ಥಾನಕ್ಕೆ ಸಿಗಲಿ ಅಂತ ಹೇಳುತ್ತಾ ಇವತ್ತು ಸಂತೋಷದಿಂದ ಎಲ್ಲರೂ ಭಕ್ತರಲ್ಲಿ ಹಾಗೂ ನಮ್ಮ ಆಡಳಿತ ಮಂಡಳಿಯಲ್ಲಿ ಹಂಚಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ನಾವು ಏನೋ ಒಂದು ಗುರಿ ಇಟ್ಕೊಂಡೇವಲ್ಲ, ಇವತ್ತು ಆ ಗುರಿಗೆ ನಾವು ಹೋಗಿ ಮುಟ್ಟಲಿಕ್ಕೆ ಇನ್ನು ನಮಗೆ 2 ತಿಂಗಳ ಅವಕಾಶ ಇದೆ. ಯಾಕಂತ ಅಂದ್ರೆ ನಾವು ಏನೋ ಒಂದು ವರ್ಷದಿಂದ ಸಂಕಲ್ಪ ಮಾಡಿದ್ದು ಇಲ್ಲ, ಇದರ 3 ದೇವಸ್ಥಾನಗಳ ಸಂಕಲ್ಪ ಮೇಲ್ಚಾವಣಿಯನ್ನು ಮಾಡಬೇಕಂತ ಏನು ಗುರಿ ಇಟ್ಕೊಂಡಿದ್ದು ಆ ಕೆಲಸ ರೂಪಾಯಿದಾಗ ಈಗ 12ನೇ ಭಾಗ ಆಗೈತಿ. ಇನ್ನು 3-4 ತಿಂಗಳದಾಗ ಎಲ್ಲ ಕೆಲಸವು ಅದನ್ನು ಕುಂದಿಸಿ ಹೋಗಿದ್ದಾರೆ. ಅದೇ ರೀತಿಯಾಗಿ ಇನ್ನು ಮುಂದೆ ಎಲ್ಲ ತಗಡಿನ ನಮ್ಮದು ಮೇಲ್ಚಾವಣಿ ಎಲ್ಲ ಆದ ಕೂಡಲೇ ನಾವು ಏನಂತಲ್ಲ ಗ್ರನೈಟ್ ಹಾಕ್ಬೇಕಂತ ವಿಚಾರ ಮಾಡಿದೆವು. ಅದಕ್ಕೂ ಭಕ್ತರು ಅದನ್ನು ಒಬ್ಬರು ಪ್ರಕಾಶ್ ಚೌಗಲೆಯನ್ನವರು ಅದನ್ನು ಕೊಡಿಸ್ತೇವಂತ ಅವರು ಇವತ್ತಿನ ದಿವಸ ಅದನ್ನು ವಾಗ್ವಾದ ಮಾಡಿದರು. ಅದೇ ರೀತಿಯಾಗಿ ಅವರು ಕೊಡಿಸ್ತಾರ ಅನ್ನುವಂಥ ಒಂದು ಭರವಸೆ ನಮಗೂ ಇದೆ. ಮತ್ತು ಇನ್ನಿತರ ಭಕ್ತಾದಿಗಳು ಮತ್ತು ಸಾಸನೂರು SS ಪಾಟೀಲ್ ಸಾಸನೂರು ಅಂತೇಳಿ ಅವರು 5,75,000 ರೂಪಾಯಿ ನಮಗೆ ದೇಣಿಗೆ ಕೊಟ್ಟಿದ್ದಾರೆ. ಅವ್ರನ್ನ ಇವತ್ತು ದಿವಸ ನೆನೆಸ್ಬೇಕು. ಅದೇ ರೀತಿಯಾಗಿ ನಮ್ಮ ಬಸವರಾಜ್ ಮೋದಿಗಿ ಕಾಕಾರು ಉತ್ತಮವಾಗಿ ಅವರು ನಮ್ಮನ್ನ ಇವತ್ತು ಪ್ರೇರೇಪಣೆ ಮಾಡಿದವ್ರಂದ್ರೆ ನಾವು ಇವತ್ತಿನ ದಿವಸ ಅವ್ರು ನೆನೆಸ್ಬೇಕು. ಯಾಕಂದ್ರೆ ಅವರ ಮೂರ್ತಿಗಾರ ಬರುವಂಥ ಟೈಮ್ಗಳು ಅವರು ಬಂದರು, ಅವ್ರ ಮುಖಾಂತರವಾಗಿ ನಾವು ಏನನ್ನ ಅವರ ಮೂರ್ತಿ ಮಾಡುವಂಥ ವ್ಯಕ್ತಿಗೆ 50,000 ರೂಪಾಯಿ ಅವ್ರ ಮುಖಾಂತರವಾಗಿ ಅವ್ರ ಕೈಯಾಗಿ ಕೊಡಿಸಿದ್ರು ನಾವು. ಅದು ಒಂದು ನಮ್ಗೆ ಹೆಮ್ಮೆ ಪಡುವಂಥದ್ದು. ಯಾಕಂದ್ರೆ ಹಿರಿಯ ಅರ್ಚಕರಾದ ನಿಂಗಯ್ಯ ಪೂಜೇರಿ ಮಾತನಾಡಿ, ಶ್ರೀ ಕ್ಷೇತ್ರದಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಮಂದಿರಗಳ ಜೀರ್ಣೋದ್ಧಾರ ಕೆಲಸದ ಜೊತೆಗೆ ಕಳೆದ ವರ್ಷದಿಂದ ಶ್ರೀ ಸೋಮೇಶ್ವರ ಶಿವಪಾರ್ವತಿಯವರ ಬ್ರಹ್ಮರಾಂಬಿಕಾ ದೇವಸ್ಥಾನಗಳ ಮೇಲ್ಛಾವಣಿ, ದೇವಸ್ಥಾನದ ಸುತ್ತಲೂ ಗ್ರೇನೈಟ್ ಕಲ್ಲು ಜೋಡಿಸುವುದು, ಶಿವಪಾರ್ವತಿಯರ ನೂತನ ಮಂಟಪ, ಶಿವಪಾರ್ವತಿಯರ ನೂತನ ಮೂರ್ತಿಗಳ ಪ್ರತಿಷ್ಠಾಪನೆಯ ಕಾರ್ಯವು ಭಕ್ತರು ದೇಣಿಗೆ ನೀಡಿದ ಹಣದಲ್ಲಿ ನಿರಂತರವಾಗಿ ಜರುಗುತ್ತಿವೆ ಎಂದರು. ಜೀರ್ಣೋದ್ಧಾರ ಸಮಿತಿ ನಿರ್ದೇಶಕ ಸೋಮಲಿಂಗಪ್ಪ ಮೂಗ್ಬಸವ್ ಮಾತನಾಡಿ, ಈಗಾಗಲೇ ಬೈಲಹೊಂಗಲ್ ಶಾಸಕ ಮಹಾಂತೇಶ್ ಕೌಜಲ್ಗಿ ಅವರು ದೇವಸ್ಥಾನದ ಮೂಲಸೌಕರ್ಯಗಳ ಅಭಿವೃದ್ಧಿಗೆ 1.25 ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆಯಡಿ ಮಂಜೂರು ಮಾಡಿಸಿದ್ದು, ಶಾಸಕರಿಗೆ ಹಾಗೂ ಪ್ರವಾಸೋದ್ಯಮ ಸಚಿವ HK ಪಾಟೀಲ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ಈ ಸಮಯದಲ್ಲಿ ಹಿರಿಯ ಅರ್ಚಕರಾದ ನಿಂಗಯ್ಯ ಪೂಜಾರಿ, ಅರ್ಚಕರಾದ ಗುರುಸ್ವಾಮಿ ಹೊಸಪೇಟಿ ಮಠ್, ಶ್ರೀ ಕ್ಷೇತ್ರ ಸೊಗಲ್ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ವೀರನಗೌಡ ಸಂಗಣ್ಣವರ್, ಜೀರ್ಣೋದ್ಧಾರ ಸಮಿತಿಯು ನಿರ್ದೇಶಕರಾದ ಬಾಬು ಮೂಗ್ಬಸವ್, ಬಸಪ್ಪ ಸಂಪಗಾವಿ ಬೋಳೆತ್ತಿನ್, ಸೋಮಲಿಂಗಪ್ಪ ಮೂಗ್ಬಸವ್, ಪುಂಡ್ಲಿಕ್ ಕುದ್ರಿ, ಗಂಗಪ್ಪ ಮೂಗ್ಬಸವ್, ಮಲ್ಲಪ್ಪ ಚಟ್ಟು, ಶಿವನಗೌಡ ಸಂಗಣ್ಣವರ್, ಬಸಲಿಂಗಪ್ಪ ಬಾಮಿಹಾಳ್, ಮಹಾದೇವಪ್ಪ ಪ್ರಭುನವರ್, ಶಿವಪುತ್ರಪ್ಪ ಮುರುಗೋಡ್, ಮಲ್ಲಪ್ಪ ಪೂಜಾರಿ, ಈರಯ್ಯ ಗುಡದೂರ್, ಬಸನಗೌಡ ಪಾಟೀಲ್, ರುದ್ರಗೌಡ ಪಾಟೀಲ್, ಮಲ್ಲಿಕಾರ್ಜುನ್ ಪೂಜೇರಿ, ಮಲ್ಲಿಕಾರ್ಜುನ್ ಸಂಪಗಾವಿ ಬೋಳೆತ್ತಿನ್, ಕುಮಾರ್ ಬೋಳೆತ್ತಿನ್ ಹಾಗೂ ಆಡಳಿತ ಮಂಡಳಿಯ ಇತರೆ ಸದಸ್ಯರು, ಸಿಬ್ಬಂದಿ ವರ್ಗದವರು, ಸದ್ಭಕ್ತರು, ಮಂಡಳಿಯವರು ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಕ್ತರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಪಗಾವಿ ಸ್ವಾಗತಿಸಿ ವಂದಿಸಿದರು. ಜೀರ್ಣೋದ್ಧಾರ ಸಮಿತಿಯ ನಿರ್ದೇಶಕರು ಲಕ್ಷ ದೀಪೋತ್ಸವದ ಕುರಿತು ಸಲಹೆ ಸೂಚನೆಗಳನ್ನು ನೀಡಿದರು.
ಪಂಚ್ ನ್ಯೂಸ್ಗಾಗಿ ಸೊಗಲ್ದಿಂದ ಉಮೇಶ್ ಬೋಗೂರ್.